ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಮುಂದುವರೆದ ಸಂಚಿಕೆ. ಅದೊಂದು ಅಕ್ಕಪಕ್ಕ ಯಾವ ಮನೆಯೂ ಇಲ್ಲದಿರುವ ಒಂಟಿ ಮನೆ. ಮನೆಯ ಸುತ್ತಲೂ ಎತ್ತರದ ಕಾಂಪೌಂಡ್, ಅದಕ್ಕೆ ಒಂದು ಚಿಕ್ಕದಾದ ಗೇಟು. ಗೇಟಿನಿಂದ ಹಾದು ಮುಂದೆ ಹೋದ್ರೆ ವಿಧ ವಿಧವಾದ ಬಣ್ಣದ ಹೂವಿನ ಗಿಡಗಳು ಒಂದೆಡೆಯಾದ್ರೆ, ಇನ್ನೊಂದೆಡೆ ಒಂದು ಪೆಟ್ಟಿಗೆ ಒಳಗೆ ಚಂಗನೆ ಹಾರುವ ಮೊಲಗಳು ಇದ್ದರೆ, ಇನ್ನೊಂದು ಪೆಟ್ಟಿಗೆ ಒಳಗೆ ಗಿಜಿಗಿಜಿ ಎನ್ನುವ ಗಿಳಿಗಳು. ಅದೊಂದು ಹೊಸ ವಿನ್ಯಾಸದ ಹೆಂಚಿನ ಮನೆಯಾಗಿತ್ತು. ಅದಕ್ಕೆ ತೂಗು ಹಾಕಿದ್ದ ಅಲಂಕಾರಿಕ ಹೂವಿನ ಬಳ್ಳಿಗಳು ಆ ಮನೆಯ ಮೆರುಗನ್ನು ಇನ್ನೂ ಹೆಚ್ಚು ಮಾಡಿದ್ದವು. ಇನ್ನು ಮನೆಯ ಮುಂದೆ ಎರಡೂ ಬದಿಗೂ ಎರಡು ಬೋನಿನಲ್ಲಿ ಲವ್ ಬರ್ಡ್ಸ್ ಹಕ್ಕಿಗಳನ್ನು ತೂಗು ಹಾಕಿದ್ದರು. ಮನೆಯ ಒಳಗೆ ಹೋದರಂತೂ ಆ ಮನೆ ಒಳಾಂಗಣದ ವಿನ್ಯಾಸವನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಅದು ಮನೆ ಎಂದು ಹೇಳುವುದಕ್ಕಿಂತ ಕಲಾವಿದನ ಕೈಚಳಕದಿಂದ ಅರಳಿದ ಕುಂಚ ಎಂದು ಹೇಳಿದರೆ ತಪ್ಪಾಗಲಾರದು. ಆ ಮನೆಯ ತುಂಬೆಲ್ಲ ವಿಧ ವಿಧವಾದ ಪೇಂಟಿಂಗ್ಗಳೇ ತುಂಬಿದ್ದವು. ಎಲ್ಲಿ ನೋಡಿದ್ರೂ ಕೈಯಲ್ಲಿ ಬಿಡಿಸಿದ ಚಿತ್ರಕಲೆಗಳೇ ತುಂಬಿದ್ದವು. ಒಟ್ಟಿನಲ್ಲಿ ಹೇಳಬೇಕೆಂದರೆ ಒಬ್ಬ ಕಲಾಕಾರನು ಬಿಡಿಸಿದ ಚಿತ್ರಗಳಿಗೆ ಜೀವ ತುಂಬಿ ಗೋಡೆಗೆ ತೂಗು ಹಾಕಿದಂತೆ ಕಂಗೊಳಿಸುತ್ತಿದ್ದವು. ಕಲೆಗೆ ಬೆಲೆ ಕಟ್ಟಲು ಎಂದಿಗೂ ಸಾಧ್ಯವಿಲ್ಲ ಎನ್ನುವ ಹಾಗೆ ಅಲ್ಲೊಬ್ಬ ವ್ಯಕ್ತಿ ಸಮಾಜದ ದುಷ್ಟ ಜನರಿಂದ ದೂರವೇ ಉಳಿದು ಪ್ರತಿದಿನ ತನ್ನ ಚಿತ್ರಕಲೆಗಳ ಜೊತೆ ಜೀವನ ನಡೆಸುತ್ತಿದ್ದರು. ಅವರ ಪ್ರಪಂಚದಲ್ಲಿ ಮಗಳು ಮತ್ತು ಚಿತ್ರಕಲೆ ಅಷ್ಟೇ ಇರುವುದು. ಅದು ಬಿಟ್ಟು ಇನ್ಯಾವ ವಿಚಾರ ಅವರಿಗೆ ಬೇಕಿರಲಿಲ್ಲ. ಇನ್ನು ಎದುರುಗೋಡೆಯ ಮೇಲೆ ಗಂಧದ ಮರದಿಂದ ಕೆತ್ತಿದ ಏಸುವಿನ ಚಿತ್ರಣ, ಅದರ ಕೆಳಗೆ ಟೇಬಲ್ ಮೇಲೆ ಇನ್ನೊಂದು ಪುಟ್ಟದಾದ ಏಸುಪ್ರಭುವಿನ ವಿಗ್ರಹ. ಅದೊಂದು ವಿಗ್ರಹ ಇಡೀ ಮನೆಯ ಜೀವಾಳವಾಗಿತ್ತು. ಅದರ ಪಕ್ಕದಲ್ಲೇ ಇನ್ನೊಂದು ಮರದಿಂದ ಕೆತ್ತಿದ ಗಣೇಶನ ವಿಗ್ರಹವಿತ್ತು. ಅಲ್ಲಿಯ ಕಲಾಕಾರರು ಬೇರೆ ಯಾರೂ ಅಲ್ಲ, ಡೇವಿಡ್, ಲಿನೆಟಾಳ ತಂದೆ. ಅವರಿಗೆ ಎಲ್ಲಾ ರೀತಿಯ ಚಿತ್ರಕಲೆಗಳ ಸರಸ್ವತಿ ಒಲಿದಿದ್ದಾಳೆ ಎಂದು ಹೇಳಿದರೂ ತಪ್ಪಾಗಲಾರದು. ಮಗಳು ಕೆಲಸಕ್ಕೆ ಹೋದ್ರೆ ಚಿತ್ರಕಲೆಯ ಕಸುಬಿನ ಜೊತೆಗೆ ಅವರೊಬ್ಬರೇ ಇಡೀ ಮನೆಯನ್ನು, ಪ್ರಾಣಿ ಪಕ್ಷಿಗಳನ್ನು ನೋಡಿಕೊಂಡಿದ್ದಾರೆ. ಅವರ ಪುಟ್ಟ ಪ್ರಪಂಚದಲ್ಲಿ ಅವರಿಬ್ಬರ ಜೊತೆಗೆ ಪೇಂಟಿಂಗ್, ಪ್ರಾಣಿ ಪಕ್ಷಿಗಳೇ ಅವರ ಅತಿಥಿಗಳು ಹಾಗೂ ಮನೆಯ ಸದಸ್ಯರು ಎಲ್ಲವೂ. ಹೇ ರೂಬಿ, ಇನ್ನು ಹಾಗೆ ಇದೆಯಾ, ಸ್ವಲ್ಪವೂ ಬದಲಾಗಿಲ್ಲ ನೀನು ಎಂದು ಕೈಗೆ ಸಿಗದೆ ಓಡಾಡುತ್ತಿದ್ದ ಮೊಲದ ಮರಿ ಹಿಡಿದು ಮಾತನಾಡಿ ಅದಕ್ಕೆ ಸ್ವಲ್ಪ ಗರಿಕೆ ತಿನ್ನಿಸಿದವಳು, ಅಂಕಲ್, ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಅಲ್ವಾ? ಇಲ್ಲದಿದ್ದರೆ ನನಗೆ ಹೇಳಿ, ನಾನು ಅವರನ್ನು ವಿಚಾರಿಸಿಕೊಳ್ಳುತ್ತೇನೆ ಎಂದು ಮುಗುಳು ನಕ್ಕು ಹೇಳಿದವಳು ಲವ್ ಬರ್ಡ್ಸ್ ಬಳಿ ಬಂದು, ನಿಮ್ಮದು ಪವಿತ್ರವಾದ ಪ್ರೀತಿ ನೋಡಿ, ಒಬ್ಬರನ್ನು ಬಿಟ್ಟು ಒಬ್ಬರು ಇರುವುದಿಲ್ಲ. ನಿಮ್ಮನ್ನು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ನಿಮ್ಮನ್ನು ಹೀಗೆ ಬಂಧನದಲ್ಲಿ ಇಡುವುದು ಅಂಕಲ್ಗೂ ಸಹ ಇಷ್ಟವಿಲ್ಲ. ಆದ್ರೆ ಏನು ಮಾಡುವುದು, ನಿಮ್ಮನ್ನು ಸ್ವತಂತ್ರವಾಗಿ ಬಿಟ್ಟರೆ ಮತ್ತೆ ಇಲ್ಲಿಗೆ ಬರುವುದಿಲ್ಲ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಮೇವು ಸಿಗುವುದು ಕೂಡ ಕಡಿಮೆಯಾಗಿದೆ. ಅದಕ್ಕೆ ಅಂಕಲ್ ನಿಮ್ಮನ್ನು ಇಲ್ಲಿಯೇ ಇರಿಸಿಕೊಂಡಿದ್ದಾರೆ ಎಂದು ಹೇಳುತ್ತಾ ಅಲ್ಲೇ ಪಕ್ಕದಲ್ಲಿದ್ದ ಕಾಳುಗಳನ್ನು ಅವುಗಳಿಗೆ ಹಾಕಿ ಹೂದೋಟದಲ್ಲಿದ್ದ ಒಂದು ಕೆಂಪು ಗುಲಾಬಿಯನ್ನು ಕಿತ್ತು ತನ್ನ ಮುಡಿಗೇರಿಸಿಕೊಂಡಿದ್ದಳು. ಜಾನಕಿಯ ಲವಲವಿಕೆ, ಖುಷಿಯ ಮಾತು ಎಲ್ಲವನ್ನು ನೋಡಿದ ಲಿನೆಟ್ಲೆಗೆ ಸಂತೋಷವಾಯಿತು. ಮನೆಯಲ್ಲಿಯೂ ಆಸ್ಪತ್ರೆಯಲ್ಲಿಯೂ ತುಂಬಾ ಬೇಜಾರಿನಿಂದ ಇರುವವಳು ಲಿನೆಟಳ ಮನೆಗೆ ಬಂದ್ರೆ ಮಾತ್ರ ತುಂಬಾ ಖುಷಿಯಾಗಿ ಇರ್ತಾಳೆ ಜಾನಕಿ. ಎಲ್ಲರನ್ನು ಮಾತನಾಡಿಸಿ, ಆಗಿದ್ದರೆ ಮಹಾರಾಣಿಯವರು ಒಳಗೆ ಬರಬಹುದಾ ಎಂದು ನಾಟಕೀಯ ರೀತಿಯಲ್ಲಿ ಹೇಳಿದಳು ಲಿನೆಟ್. ಅವಳ ಮಾತಿಗೆ ಮುಗುಳು ನಕ್ಕ ಜಾನಕಿ ಮನೆಯ ಒಳಗೆ ಹೋಗಿದ್ದಳು. ಕೈಯಲ್ಲಿ ಪೇಂಟಿಂಗ್ ಹಿಡಿದು ಒಂದು ಚಿತ್ರಕ್ಕೆ ಬಣ್ಣ ತುಂಬುತ್ತಿದ್ದವರು ಜಾನಕಿ ಒಳ ಬಂದಿದ್ದನ್ನು ನೋಡಿ ಮುಖ ಅರಳಿಸಿ ಕೈಯಲ್ಲಿ ಹಿಡಿದಿದ್ದ ಪೇಂಟಿಂಗ್ ಡಬ್ಬಿಯನ್ನು ಅಲ್ಲಿಯೇ ಟೇಬಲ್ ಮೇಲೆ ಇರಿಸಿ, ಜಾನಕಿ, ಏನಮ್ಮ ತುಂಬಾ ದಿನ ಆಯ್ತು ಈ ಕಡೆ ಬಂದು, ನಮ್ಮನ್ನೆಲ್ಲ ಮರೆತೇ ಬಿಟ್ಟಿದೀಯಾ ಎಂದರು. ಒಡನೆ ಡೇವಿಡ್ ಅವರಿಗೆ ಒಂದು ಅಪ್ಪುಗೆಯನ್ನು ನೀಡಿದವಳು, ನಿಮ್ಮನ್ನು ಮರೆಯಲು ಸಾಧ್ಯವೇ ಅಂಕಲ್, ಕೆಲಸದ ಒತ್ತಡ ಹೆಚ್ಚಾಗಿದ್ದರಿಂದ ಈ ಕಡೆ ಬರಲು ಸಾಧ್ಯವಾಗಲಿಲ್ಲ ಎಂದಳು ಅದೇ ಮುಗುಳು ನಗೆಯಲ್ಲಿ. ಲೀನಾ, ಜಾನಕಿಗೆ ಕಾಫಿ ಮಾಡಿಕೊಂಡು ಬಾ ಎಂದು ಮಗಳಿಗೆ ಹೇಳಿದರು. ಏನ್ ಅಂಕಲ್ ನೀವು, ನಿಮ್ಮ ಕೈಯಲ್ಲಿ ಕಾಫಿ ಕುಡಿಬೇಕು ಎಂದು ನಾನು ಅಲ್ಲಿಂದ ಬಂದ್ರೆ ನೀವು ಇವಳಿಗೆ ಹೇಳ್ತಿದ್ದೀರಾ, ಇವಳು ಮಾಡುವ ಕಾಫಿಯನ್ನು ಯಾರು ಕುಡಿಯುತ್ತಾರೆ ಎಂದು ಲೀನಾಳನ್ನು ಛೇಡಿಸಿದಳು. ನೋಡಿ ಪಪ್ಪ, ಹೇಗೆ ಮಾತನಾಡುತ್ತಾಳೆ ಇವಳು, ನಾನು ಅಷ್ಟು ಕೆಟ್ಟದಾಗಿ ಕಾಫಿ ಮಾಡ್ತೀನ? ಇವಳು ನಿಮ್ಮ ಜೊತೆ ಇದ್ದರೆ ನನ್ನೇ ಬೇರೆ ಮಾಡ್ತಾಳೆ ಎಂದು ಹುಸಿಮುನಿಸು ತೋರಿದಳು ಲಿನೆಟ್. ಜಾನಕಿಗೆ ಲಿನೆಟ್ ಪರಿಚಯವಾದಾಗಿನಿಂದಲೂ ಅವರ ಮನೆಗೆ ಬರುತ್ತಿದ್ದಾಳೆ. ಅವಳ ತಂದೆ ಡೇವಿಡ್ ಎಂದರೆ ಏನೋ ಒಂದು ಅಭಿಮಾನ ಅವಳಿಗೆ. ಅವರನ್ನು ಕಂಡರೆ ತುಂಬಾ ಪ್ರೀತಿ. ಆಗಾಗ ಅವರನ್ನು ನೋಡಲು ಇಲ್ಲಿಗೆ ಬರುತ್ತಿರುತ್ತಾಳೆ. ಅಂಕಲ್, ಮುಖ ನೋಡಿ ಹೇಗೆ ಕುಂಬಳಕಾಯಿ ಗಾತ್ರ ಮಾಡಿಕೊಂಡಿದ್ದಾಳೆ. ನಾನೇನಾದ್ರೂ ತಪ್ಪು ಹೇಳಿದ್ನ?
ನೀವೇ ತಾನೇ ಅವಳಿಗೆ ಅಡಿಗೆ ಮಾಡಿ ತಿನ್ನಿಸುವುದು. ಅವಳಿಗೆ ಇಂದಿಗೂ ಕಾಫಿ ಕೂಡ ಮಾಡಲು ಬರುವುದಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು ಎಂದು ನಕ್ಕಳು. ಲಿನೆಟಾಳಿಗೆ ಜನ್ಮ ನೀಡಿದ ದಿನವೇ ಹೆರಿಗೆ ಸಮಯದಲ್ಲಿ ಆದ ತೊಂದರೆಯಿಂದ ಲಿನೆಟಾಳ ತಾಯಿ ತೀರಿಕೊಂಡರು. ಅಂದಿನಿಂದ ಲಿನೆಟ್ಳನ್ನು ತುಂಬಾ ಮುದ್ದಾಗಿ ಬೆಳೆಸಿದ್ದಾರೆ. ಹಾಗಾಗಿ ಅವಳಿಗೆ ಅಡಿಗೆಯನ್ನು ಕೂಡ ಕಲಿಸಿಲ್ಲ. ಇಂದಿಗೂ ಡೇವಿಡ್ ಅವರೇ ಮನೆಯಲ್ಲಿ ಅಡಿಗೆ ಮಾಡುವುದು. ಲೀನಾ ಅವಳು ನನ್ನ ಕೈ ಕಾಫಿ ಕುಡಿಯಬೇಕು ಎಂದು ತುಂಬಾ ಆಸೆಯಿಂದ ಬಂದಿದ್ದಾಳೆ. ಮತ್ತೆ ಇನ್ಯಾವಾಗ ಇಲ್ಲಿಗೆ ಬರ್ತಾಳೋ? ಅವಳ ಆಸೆಯನ್ನು ಯಾಕೆ ನಿರಾಸೆ ಮಾಡಬೇಕು? ನಾನೇ ಕಾಫಿ ಮಾಡಿ ಕೊಡ್ತೀನಿ ಎಂದು ಹೇಳುತ್ತಾ ಅಡಿಗೆ ಮನೆಯೆಡೆಗೆ ನಡೆದರು ಡೇವಿಡ್. ಡೇವಿಡ್ ಅವರು ಕಾಫಿ ಮಾಡಲು ಹೊರಟರೆ ಜಾನಕಿ ಹೊಸದಾಗಿ ಮಾಡಿರುವ ಪೇಂಟಿಂಗ್ ಗಳನ್ನು ನೋಡುತ್ತಲಿದ್ದಳು. ವಾವ್ ಲೀನಾ, ಇದೆಲ್ಲ ಹೊಸದಾಗಿ ಮಾಡಿರುವ ಪೇಂಟಿಂಗ್ಗಳ? ನನಗೆ ಹೇಳೇ ಇಲ್ಲ ನೋಡು ನೀನು. ಎಲ್ಲವೂ ತುಂಬಾ ಚೆನ್ನಾಗಿದೆ ಎಂದು ಖುಷಿಯಿಂದ ಎಲ್ಲವನ್ನು ನೋಡುತ್ತಿದ್ದಳು. ಇಷ್ಟಕ್ಕೆ ಹೀಗಂದ್ರೆ ಹೇಗೆ ಜಾನಕಿ? ಪಪ್ಪ ನಿನಗೋಸ್ಕರ ಸ್ಪೆಷಲ್ ಆಗಿ ಒಂದು ಪೇಂಟಿಂಗ್ ಮಾಡಿದ್ದಾರೆ. ಅದನ್ನೇ ನಾನು ಸರ್ಪ್ರೈಸ್ ಎಂದು ಹೇಳಿದ್ದು ಎಂದವಳು ಅದನ್ನು ತರಲು ಕೋಣೆಗೆ ಓಡಿದಳು. ಲೀನಾ ಕೋಣೆಯಿಂದ ಪೇಂಟಿಂಗ್ ತರುವಷ್ಟರಲ್ಲಿ ಡೇವಿಡ್ ಅವರು 3 ಲೋಟ ಕಾಫಿ ಮಾಡಿ ತೆಗೆದುಕೊಂಡು ಬಂದಿದ್ದರು. ಅವರಿಂದ ಕಾಫಿ ತೆಗೆದುಕೊಂಡವಳು, ಥ್ಯಾಂಕ್ ಯು ಅಂಕಲ್, ನನಗಾಗಿ ಕಾಫಿ ಮಾಡಿದ್ದಕ್ಕೆ ಎಂದು ಹೇಳುತ್ತಲೇ ತಡ ಮಾಡದೆ ಒಂದು ಗುಟುಕನ್ನು ಏರಿಸಿದವಳು. ಆಹಾ ಅಂಕಲ್, ನಿಮ್ಮ ಕೈ ರುಚಿ ಯಾವತ್ತೂ ಬದಲಾಗುವುದಿಲ್ಲ. ಅದಕ್ಕೆ ಹೇಳುವುದು, ನೀವು ಮಾಡಿದ ಕಾಫಿ ಎಂದರೆ ನನಗೆ ತುಂಬಾ ಇಷ್ಟ ಎಂದು ಹೇಳುತ್ತಲೇ ಕುಡಿಯುತ್ತಿದ್ದಳು. ಕಾಫಿಗೆ ಹೀಗಂದ್ರೆ ಹೇಗೆ ಜಾನಕಿ? ಇಲ್ಲಿ ನೋಡು, ಇದಕ್ಕೆ ಏನು ಹೇಳ್ತೀಯ ಎಂದು ಡೇವಿಡ್ ಅವರು ಮಾಡಿದ ಪೇಂಟಿಂಗ್ ಅನ್ನು ಅವಳ ಮುಂದೆ ಹಿಡಿದಳು ಲೀನಾ. ಕುಡಿಯುತ್ತಿದ್ದ ಕಾಫಿಯನ್ನು ತಕ್ಷಣ ಟೇಬಲ್ ಮೇಲೆ ಇರಿಸಿದವಳು ಲೀನಾ ಹಿಡಿದಿದ್ದ ಪೇಂಟಿಂಗ್ ಅನ್ನು ತನ್ನ ಕೈಗೆ ಕಸಿದುಕೊಂಡಿದ್ದಳು. ಡೇವಿಡ್ ಅವರು ಜಾನಕಿಗೋಸ್ಕರ ರಾಧಾಕೃಷ್ಣರ ಪೇಂಟಿಂಗ್ ಅನ್ನು ಅತಿ ಅದ್ಭುತವಾಗಿ ಚಿತ್ರಿಸಿದ್ದರು. ರಾಧಾಕೃಷ್ಣ ಇಬ್ಬರು ನಿಜವಾಗಿಯೂ ಅಲ್ಲಿ ಬಂದು ನಿಂತಿದ್ದಾರೆ ಎನ್ನುವಷ್ಟು ಸುಂದರವಾಗಿತ್ತು ಆ ಪೇಂಟಿಂಗ್. ಆ ಚಿತ್ರವನ್ನೇ ತದೇಕ ಚಿತ್ತದಿಂದ ನೋಡಿದವಳು ಅದರ ಮೇಲೆ ಬೆರಳಾಡಿಸುತ್ತಿದ್ದವಳಿಗೆ ಕಣ್ಣುಗಳು ತುಂಬಿದವು. ಡೇವಿಡ್ ಅವರು ಜಾನಕಿಯ ಕಣ್ಣಲ್ಲಿರುವ ನೀರನ್ನು ನೋಡಿ ಅವರ ಕೈಯಲ್ಲಿದ್ದ ಕಾಫಿಯನ್ನು ಟೇಬಲ್ ಮೇಲೆ ಇರಿಸಿ ಒಡನೆಯೇ ಅವಳ ಬಳಿಗೆ ಬಂದು, ಯಾಕಮ್ಮ ಜಾನಕಿ, ಕಣ್ಣಲ್ಲಿ ನೀರು? ನಿನಗೆ ಪೇಂಟಿಂಗ್ ಇಷ್ಟ ಆಗ್ಲಿಲ್ವಾ ಎಂದು ಗಾಬರಿಯಾಗಿ ಕೇಳಿದಳು. ಅಂಕಲ್, ಯಾವ ಸಂಬಂಧವೂ ಇಲ್ಲದ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟೊಂದು ಅಕ್ಕರೆ? ನನ್ನ ಹುಟ್ಟಿಗೆ ಕಾರಣರಾದವರೇ ನನ್ನ ಕಾಲು ಗುಣ ಸರಿಯಿಲ್ಲ ಎಂದು ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ. ಅಂಥದ್ರಲ್ಲಿ ನಿಮ್ಮ ಈ ಪ್ರೀತಿಗೆ ಏನು ಹೇಳುವುದು ಎಂದು ತಿಳಿಯುತ್ತಿಲ್ಲ ನನಗೆ ಎಂದು ಕಣ್ಣೀರನ್ನು ಒರೆಸಿಕೊಂಡಿದ್ದಳು. ಬಾಂಧವ್ಯಕ್ಕೆ, ಒಳ್ಳೆಯ ಬಂಧಕ್ಕೆ ರಕ್ತ ಸಂಬಂಧವೇ ಆಗ್ಬೇಕು ಎಂದಿಲ್ಲ ಜಾನಕಿ. ನನಗೆ ಲೀನಾ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನೀನು ಕೂಡ ನನ್ನ ಮಗಳಿದ್ದ ಹಾಗೆ. ನಿನ್ನ ತಂದೆ ಎಂಬ ಮೂರ್ಖನಿಗೆ ಮಗಳ ಜೊತೆ ಹೇಗೆ ಒಡನಾಟದಿಂದ ಇರಬೇಕು ಎಂಬುದು ಗೊತ್ತಿಲ್ಲ. ಅಲ್ಲದೆ ಹೆಣ್ಣು ಮಕ್ಕಳು ಆ ಮನೆಯ ಜೀವಾಳ ಮತ್ತು ಲಕ್ಷ್ಮಿಯ ಹಾಗೆ ಎಂದು ಅರಿತಿಲ್ಲ. ಭಗವಂತನಲ್ಲಿ ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ಆದ್ರೆ ಮೂಢನಂಬಿಕೆ ಇರಬಾರ್ದು. ನಿನ್ನ ತಂದೆಗೆ ಮೂಢನಂಬಿಕೆ ಮತ್ತು ಜಾತಿ ಧರ್ಮ ಎಂಬ ನಶೆ ತಲೆಗೆ ಏರಿದೆ. ಅದಕ್ಕೆ ಹಾಗೆಲ್ಲ ಆಡುತ್ತಾರೆ ಎಂದರು. ಅಂಕಲ್, ಲೀನಾ ಹುಟ್ಟುತ್ತಿದ್ದ ಹಾಗೆ ಆಂಟಿ ತೀರಿ ಹೋದರು ಎಂದು ಹೇಳುತ್ತೀರಲ್ಲ, ನೀವ್ಯಾಕೆ ಲೀನಾಳನ್ನು ತನ್ನ ಹೆಂಡತಿಯ ಸಾವಿಗೆ ಕಾರಣವಾದವಳು ಕಾಲು ಗುಣ ಸರಿಯಿಲ್ಲ ಎಂದು ನಿಂದಿಸಲಿಲ್ಲ? ಅವಳನ್ನು ದೂರ ಮಾಡಲಿಲ್ಲ? ಡೇವಿಡ್ ಅವರ ವ್ಯಕ್ತಿತ್ವವನ್ನು, ತನ್ನ ತಂದೆಯ ವ್ಯಕ್ತಿತ್ವವನ್ನು ತಾಳೆ ಹಾಕಿದಳು. ಈ ಪ್ರಶ್ನೆಯನ್ನು ಕೇಳಿದಳು. ನಾನು ಹಾಗೆ ಮಾಡಿದ್ರೆ ಆ ಜೀಸಸ್ ನನ್ನನ್ನು ಎಂದಿಗೂ ಕ್ಷಮಿಸುತ್ತಿರಲಿಲ್ಲ ಜಾನಕಿ. ಲೀನಾಳ ಹುಟ್ಟಿಗೆ ಕಾರಣವಾದವನು ನಾನೇ. ಹೀಗಿರುವಾಗ ನನ್ನ ಮಗಳಿಂದ ನನ್ನ ಹೆಂಡತಿ ತೀರಿ ಹೋದಳು, ಅವಳ ಜಾತಕ ಸರಿಯಿಲ್ಲ ಎಂದು ಹೇಗೆ ಹೇಳಲಿ? ಹಾಗೇನಾದ್ರೂ ಅವಳನ್ನು ದೂಷಿಸುವುದೇ ಆದ್ರೆ ಮೊದಲು ನನ್ನನ್ನು ನಾನು ದೂಷಿಸಿಕೊಳ್ಳಬೇಕು. ಏಕೆಂದರೆ ಅವಳಿಗೆ ಜನ್ಮ ನೀಡಿರುವುದು ನಾನು ಎಂದವರು ಮತ್ತೆ ಮುಂದುವರೆದು, ನನ್ನ ಹೆಂಡತಿಗೆ ನನ್ನಂತ ಗಂಡನ ಜೊತೆ, ಮುದ್ದಾದ ಮಗಳ ಜೊತೆ ಜೀವಿಸುವ ಅದೃಷ್ಟ ಇರಲಿಲ್ಲ. ಹಾಗಾಗಿ ಬೇಗ ಇಹಲೋಕ ತ್ಯಜಿಸಿದಳು. ಅದಕ್ಕೋಸ್ಕರ ನನ್ನ ಕರುಳ ಕುಡಿಯನ್ನು ನಿಂದಿಸಲು ಆಗುವುದಾ? ಅಷ್ಟಕ್ಕೂ ನಾನು ಬದುಕಿರುವುದೇ ನನ್ನ ಮಗಳಿಗೋಸ್ಕರ. ಅವಳಿಗೆ ನಾನು, ನನಗೆ ಅವಳು ಎಂದು ನನ್ನ ಹೆಂಡತಿ ಜೀವಿಸಿದ ಈ ಮನೆಯಲ್ಲಿ ಖುಷಿಯಿಂದ ಇದ್ದೀವಿ ಎಂದವರು ಕ್ಷಣದಲ್ಲಿಯೇ ಭಾವುಕರಾದರು. ಅವರ ಮಾತಿಗೆ ಲೀನೆಟಳಿಗೂ ಕೂಡ ತನ್ನ ತಾಯಿಯನ್ನು ನೆನೆದು ಕಣ್ಣೀರು ತುಂಬಿದವು. ಸಾರಿ ಅಂಕಲ್, ನಾನು ಏನೇನೋ ಪ್ರಶ್ನೆ ಕೇಳಿ ಆಂಟಿಯನ್ನು ನೆನಪು ಮಾಡಿದೆ ಎಂದಳು. ನನ್ನ ಹೆಂಡತಿಯನ್ನು ಮರೆತಿದ್ದರೆ ಅಲ್ವಾ ಜಾನಕಿ ನೆನಪು ಮಾಡಿಕೊಳ್ಳುವುದು? ಅವಳು ಯಾವಾಗ್ಲೂ ನನ್ನ ಜೊತೆಯಲ್ಲಿಯೇ ಇರ್ತಾಳೆ. ಅವಳ ಜೀವಾಳ ಈ ಮನೆಯಲ್ಲಿಯೇ ಇದೆ. ನನ್ನ ಪೇಂಟಿಂಗ್ಗಳಿಗೆ ಸ್ಫೂರ್ತಿಯೇ ನನ್ನ ಹೆಂಡತಿ. ಲೀನಾ ಆಸ್ಪತ್ರೆಗೆ ಹೋದ್ಮೇಲೆ ನನ್ನ ಹೆಂಡತಿಯ ಜೊತೆಯಲ್ಲಿ ಮಾತನಾಡಿಕೊಂಡೇ ನಾನು ಚಿತ್ರ ಬಿಡಿಸಿ ಪೇಂಟಿಂಗ್ ಮಾಡುವುದು ಎಂದು ನಗುತ್ತಲೇ ಹೇಳಿದರು.
ತನ್ನ ಕೈಯಲ್ಲಿದ್ದ ರಾಧಾಕೃಷ್ಣರ ಪೇಂಟಿಂಗ್ ಅನ್ನು ನೋಡಿದವಳು ಏನೋ ನೆನೆದು, ಅಂಕಲ್, ತಪ್ಪು ತಿಳಿಯಬೇಡಿ, ಈ ಪೇಂಟಿಂಗ್ ಅನ್ನು ಮನೆಗೆ ತೆಗೆದುಕೊಂಡು ಹೋಗುವ ಸ್ವಾತಂತ್ರ್ಯವೂ ನನಗೆ ಇಲ್ಲ. ಇದನ್ನು ತೆಗೆದುಕೊಂಡು ಹೋದರೂ ಸಹ ನನ್ನ ತಂದೆ ಇದನ್ನು ಹಾಳು ಮಾಡಲು ಹೇಸುವುದಿಲ್ಲ. ಹಾಗೆ ಮಾಡಿದ್ರೆ ನಿಮ್ಮ ಕಲೆಗೆ ಬೆಲೆ ಇಲ್ಲದ ಹಾಗೆ ಆಗುತ್ತದೆ, ನಿಮ್ಮ ಶ್ರಮಕ್ಕೆ ಅವಮಾನ ಮಾಡಿದ ಹಾಗೆ ಆಗುತ್ತದೆ. ಅದಕ್ಕೋಸ್ಕರ ಈ ಪೇಂಟಿಂಗ್ ಇಲ್ಲೇ ಇರ್ಲಿ, ನನಗೆ ಬೇಕಾದಾಗ ಇದನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದಳು. ಅದಕ್ಕೇನು, ಇಲ್ಲಿಯೇ ಸುರಕ್ಷಿತವಾಗಿರುತ್ತದೆ, ನಿನಗೆ ಯಾವಾಗ ಬೇಕು ಆಗ ತೆಗೆದುಕೊಂಡು ಹೋಗುವಿಯಂತೆ ಎಂದು ಪೇಂಟಿಂಗ್ ಅನ್ನು ಜಾನಕಿಯ ಕೈಯಿಂದ ತೆಗೆದುಕೊಂಡವರು ಅದನ್ನು ಲೀನಾಗೆ ಕೊಟ್ಟು, ಇದನ್ನು ಸುರಕ್ಷಿತವಾಗಿ ಕೋಣೆಗೆ ಇಡು ಎಂದವರು ಕೈಕಾಲು ಮುಖ ತೊಳೆದು ಬನ್ನಿ, ಊಟ ಮಾಡುವಿರಂತೆ ಎಂದರು. ಅಂಕಲ್, ನನಗೆ ಸಮಯವಾಗುತ್ತದೆ, ನಾನು ಮನೆಗೆ ಹೋಗುತ್ತೇನೆ ಎಂದಳು ಜಾನಕಿ. ಅದು ಹೇಗೆ ಆಗುತ್ತದೆ ಜಾನಕಿ, ನೀನು ಬರ್ತೀಯ ಎಂದು ಲೀನಾ ಕರೆ ಮಾಡಿ ಹೇಳಿದಾಗ್ಲೇ ನಾನು ನಿನಗಿಷ್ಟವಾದ ಶಾವಿಗೆ ಪಾಯಸ, ಅನ್ನ, ರಸಂ, ದಾಲ್ ಎಲ್ಲ ಮಾಡಿಟ್ಟಿದ್ದೀನಿ, ಇವತ್ತು ಊಟ ಮಾಡಿಕೊಂಡೇ ಹೋಗ್ಬೇಕು ಎಂದರು. ಅವರು ನನಗೋಸ್ಕರ ಪ್ರೀತಿಯಿಂದ ಅಡಿಗೆ ಮಾಡಿದ್ದಾರೆ, ಈಗ ನಾನು ಹಾಗೆ ಹೋಗುವುದು ಸರಿಯಲ್ಲ ಎಂದು ತಿಳಿದವಳು ಅವರ ಜೊತೆ ಖುಷಿಯಿಂದ ಕುಳಿತು ಊಟ ಮಾಡಿ ಮನೆಗೆ ತೆರಳಿದಳು. ಮುಂದುವರಿಯುವುದು. ಧನ್ಯವಾದಗಳು.